ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ ಬಾರ್ ಬಂದ್ ಮಾಡಲು ಆಗ್ರಹಿಸಿ ಗ್ರಾಮಸ್ಥರು ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಮನವಿ ಸಲ್ಲಿಸಲು ಬಂದಿದ್ದಾರೆ. ನಮ್ಮಲ್ಲಿ MSL ಚಲೋ ಐತ್ರಿ. ಹೈಸ್ಕೂಲ್ಗೆ ಕರಿಕಟ್ಟಿಗೆ ನಮ್ಮ 3 ಸ್ಕೂಲ್ ಹುಡುಗಿಯರು ಹೋಗ್ತಾರ್ರಿ. ಮತ್ತು ವಾಕಿಂಗ್ ಬೆಳಗ್ಗೆ ಹೆಣ್ಮಕ್ಳು ಹೋಗ್ತಾರು ಕುಡ್ದ ತೊಂದ್ರೆ ಮಾಡಾಕತ್ತಾರ್ರಿ. ಹಿಂಗಾಗಿ ಐತಲ್ರಿ MSL ಬಂದ್ ಮಾಡ್ಬೇಕಂತಾಗಿ ನಾನು ನಿಮ್ಮಲ್ಲಿ ಮನವಿ ಕೇಳಕ್ಕೆ ಬಂದೀನಿ. ಯಾವ ನಮ್ದು ಅಸುಂಡಿ ರೀ, ಸವದತ್ತಿ ತಾಲೂಕು ಅಸುಂಡಿ. ಎಷ್ಟು ದಿನ ಆಯ್ತು ಅದನ್ನ ಹಾಕಿ ಒಂದು 3-4 ವರ್ಷನೇ ಆಗಿರ್ಬೋದು ರೀ. ಹಾಂ, ತೊಂದರೆ ಅದು ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತಿ. ಕುಡ್ದ ರಸ್ತಾದಾಗ ಬಿದ್ದ ಹೆಣ್ಮಕ್ಳಿಗೆ ಚುಡಾಯಿಸೋದು ಮಾಡ್ತಾರೆ, ಅದಕ್ಕೆ ತೊಂದರೆ ಆಗ್ತೈತಿ. ಗ್ರಾಮ ಪಂಚಾಯತಿ ಎಲ್ಲ ಮನವಿ ಕೊಟ್ಟಿದ್ದು ರೀ, ಮಾಡಿದವ್ರು ಮನವಿ ರೀ. ಆದ್ರೂ ಅದನ್ನ ತೆಗ್ದೇ ಇಲ್ರಿ. ಹಿಂಗಾಗಿ ಇಲ್ಲಿ DC ಅಂತೇಕ ಅವರು ಬಂದವ್ರಿ. ಸುಮಿತ್ರಾ ರೀ. ಸವದತ್ತಿ ತಾಲೂಕು ಅಸುಂಡಿ ಕರಿಕಟ್ಟಿ ನಡು ಮಧ್ಯೆ ಒಂದು MSL ಐತ್ರಿ. ಇದರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಅಸುಂಡಿಯಿಂದ ಕರಿಕಟ್ಟಿಗೆ ಮೇನ್ ರೋಡಿಗೆ ಬಸ್ಸಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಅಸುಂಡಿ ಕರಿಕಟ್ಟಿ ನಡುವ ಮಧ್ಯೆ ಏನೋ MSL ಐತಲ್ಲ, ಅದರಿಂದ ಅಲ್ಲಿ ರೋಡ್ನಲ್ಲಿ ಗಾಡಿ ತರಿಬಿ ಅವು ಇದನ್ನ ಅಲ್ಲಿ ಸರಾಯಿ ಅಂಗಡಿ ಹೋಗೋದು. ಅದರಿಂದ ನಮ್ಮ ಶಾಲೆ ಮಕ್ಕಳಿಗೆ ಆಯ್ತು, ಕಾಲೇಜ್ ಹುಡುಗರಿಗೆ ಹೋಗೋದಾಯ್ತು, ಅಲ್ಲಿ ರೋಡ್ನಲ್ಲಿ ಬಸ್ ಓಡಾಡ್ಲಿಕ್ಕೆ ತೊಂದರೆ ಆಗೋದಾಯ್ತು. ಇದರಿಂದ ಭಾಳ ತೊಂದರೆ ಆಗತ್ತೈತೆ ರೀ. ಅದಕ್ಕಾಗಿ ಅದನ್ನು MSLನ ಸ್ಥಳಾಂತರಗೊಳಿಸ್ಬೇಕಂತೇಳಿ ಗೊಳಿಸ್ಲಿ ಅಂತೇಳಿ ನಮ್ಮ ಅಸುಂಡಿ ಊರನ್ನ ಹಿರಿಯರು ಆಯ್ತು, ಹೆಣ್ಮಕ್ಳಾಯ್ತು ಎಲ್ಲರೂ ಅಲ್ಲಿದು ಒಂದು ವಿಚಾರವಾಗಿ ಬೇಸತ್ತು ಇಲ್ಲಿ DC ಅವ್ರಿಗೆ ಮನವಿ ಕೊಡ್ಬೇಕಂತೇಳಿ ನಾವೆಲ್ಲ ಒಂದು 30-40 ಜನ ಇಲ್ಲಿ ಬೆಳಗಾವಿಗೆ ಬಂದಿದ್ದೇವೆ ರೀ. ಸ್ಥಳಾಂತರ ಮಾಡ್ಬೇಕೇನ್ರಿ? ಏನಿಲ್ರಿ, ನಮ್ಮ ಊರಿಂದ ಬಿಟ್ರೆ ಸಾಕ್ರಿ. ನಮ್ಮ ಮೇನ್ ರೋಡಿಂದ ಅವ್ರ ಸ್ಥಳಾಂತರ ಒಟ್ಟು ನಮ್ಮ ಮೇನ್ ರೋಡಿಗೆ ಬೇಡ್ರಿ, ಅದು ಎಲ್ಲಾರು ಹಾಕೋಲಿ ನಡೀತದೆ. ನಾವೆಲ್ಲ ಹೇಳಿದೇವ್ರಿ. ಇದರಿಂದ ಯಾರು ಅಷ್ಟೊಂದು ಇದನ್ನ ಮಾಡಿಲ್ಲ. ನಾವು ಗ್ರಾಮ ಪಂಚಾಯತಿಗೆ ತಿಳಿಸಿದೇವ್ರಿ. ತಿಳಿಸಿದ್ರಿಂದ ಎಲ್ಲ ತೊಂದರೆ ಆಕತ್ತೆ ಅಂತೇಳಿ ಕಣ್ಣಿಲ್ಲ ನೋಡಿ ಸುಮ್ಮ ಕುಂತಿದ್ದಾರೆ. ಸವದತ್ತಿ ಅಬಕಾರಿ ಇಲಾಖೆ ಒಂದು ಬಟ್ 2-3 ಸಲ ಮನವಿ ಕೊಟ್ಟಿದ್ರಿ. ರೆಸ್ಪಾನ್ಸ್ ಬಂದಿಲ್ರಿ. ಅದರಿಂದ ನಮ್ಮ ಹೆಸರು ಗಂಗಪ್ಪ ದ್ಯಾಮಪ್ಪ ಇನಾಮತೆ ಅಂತೇಳಿ. ಶಾಲೆ ಕಾಲೇಜು